ಮನ್ಮೂಲ್ ಚುನಾವಣೆಗಳಲ್ಲಿ ದಳಪತಿಗಳಿಗೆ ಭಾರೀ ಹಿನ್ನಡೆಯಾಗಿದೆ. ಸಕ್ಕರೆ ನಾಡಲ್ಲಿ ದೋಸ್ತಿ ತಂತ್ರಗಾರಿಕೆ ವರ್ಕೌಟ್ ಆಗಿಲ್ಲ. ಚಲುವರಾಯಸ್ವಾಮಿ ರಣತಂತ್ರಕ್ಕೆ ದೋಸ್ತಿ ಹುಡಿಸಾಗಿದೆ. 12ರಲ್ಲಿ ಕೇವಲ 3 ಕ್ಷೇತ್ರಗಳನ್ನು ಮಾತ್ರ ಜೆಡಿಎಸ್ ಬಿಜೆಪಿ ದೋಸ್ತಿ ಗೆದ್ದುಕೊಂಡಿದೆ. ಮನ್ಮೂಲ್ ಗದ್ದುಗೆಯನ್ನು ಹೇರಿದೆ ಕಾಂಗ್ರೆಸ್. ಹಾಗಾಗಿ ದಳಪತಿಗಳಿಗೆ ಒಂದು ದೊಡ್ಡ ಹಿನ್ನಡೆ. ಮನ್ಮೂಲ್ ಚುನಾವಣೆಯಲ್ಲಿ 12ರಲ್ಲಿ ಕೇವಲ 3 ಸ್ಥಾನಗಳನ್ನು ಪಡ್ಕೊಂಡಿರುವ ಜೆಡಿಎಸ್ ಹಾಗೂ ಬಿಜೆಪಿ. ಹಿಂದೆ ಮಂಡ್ಯದಲ್ಲಿ ಲೋಕಸಭೆ ಚುನಾವಣೆ ಗೆದ್ದ ನಂತರ ಮತ್ತೊಮ್ಮೆ ರೀಸ್ಟಾರ್ಟ್ ಆಗ್ತಾ ಇದೆಯಾ ಜೆಡಿಎಸ್ ಮಂಡ್ಯದಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ಮನ್ಮೂಲ್ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ ಇಲ್ಲ ಅಂತ ಅನಿಸ್ತಾ ಇದೆ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿಯವರ ರಣತಂತ್ರ ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ. ನಾವು ಈ ಬೆಳಗಾವಿ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದಾಗ DCC ಬ್ಯಾಂಕ್ಗಳು ಹೇಗೆ ಸಕ್ಕರೆ ಸಹಕಾರಿ ಸಂಘಗಳಿದಾವೋ ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಹಾಲು ಒಕ್ಕೂಟಗಳು, ಮನ್ಮೂಲ ಆಗಿರ್ಬೋದು, ಹನ್ಮೂಲ ಆಗಿರ್ಬೋದು, ಈ ಥರದ ಹಾಲು ಒಕ್ಕೂಟಗಳು ಒಂದು ರೀತಿ ಸಹಕಾರಿ ಪಾರಮ್ಯವನ್ನು ಹೊಂದಿರುತ್ತೆ. ಮನ್ಮೂಲ್ ಚುನಾವಣೆಯಲ್ಲಿ ದಳಪತಿಗಳಿಗೆ ಭಾರೀ ಹಿನ್ನಡೆಯಾಗಿದೆ. ಸಕ್ಕರೆ ನಾಡಿನಲ್ಲಿ ಮತ್ತೆ ಫೇಲ್ಯೂರ್ ಆಯ್ತಾ ದೋಸ್ತಿ ತಂತ್ರಗಾರಿಕೆ. 12 ಕ್ಷೇತ್ರಗಳ ಪೈಕಿ 3 ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದಿದೆ ಜೆಡಿಎಸ್ ಬಿಜೆಪಿ. ಹಾಲಿ ಜೆಡಿಎಸ್ನ ಶಾಸಕರಿಗೆ ಕಾಂಗ್ರೆಸ್ ಪಡೆ ಸೋಲುಣಿಸಿದೆ. ಚಲುವರಾಯಸ್ವಾಮಿ ರಣತಂತ್ರಕ್ಕೆ ದೋಸ್ತಿ ಪಡೆ ಹುಡಿಸಾಗಿದೆ. 3 ಕಡೆ ದೋಸ್ತಿಗಳಿಗೆ ಸೋಲುಣಿಸಿದ್ದಾರೆ ಬಂಡಾಯಗಾರರು. ಉಳಿದಂಥ 6 ಕಡೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದು ಬಿಗಿದ್ದಾರೆ. ಬಿಜೆಪಿ ಜೆಡಿಎಸ್ ಬಂಡಾಯಗಾರರಿಗೆ ಕೈ ಪಡೆ ಬೆಂಬಲವನ್ನು ಕೊಟ್ಟಿತ್ತು. 3 ಬಂಡಾಯಗಾರರು ಸೇರಿ 9 ನಿರ್ದೇಶಕ ಸ್ಥಾನವನ್ನು ಕಾಂಗ್ರೆಸ್ ಕಸಿದುಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.